ಸುಮ್ಮನಿರು ಶಾರು, ನೀನು ಕೆಲಸ ಮಾಡೋದಕ್ಕೆ ಹೋಗಬೇಡ. ಮಾಡಲಿ ಸುಮ್ಮನಿರು. ಮಾಡಲಿ ಇವತ್ತು ಅದೇನು ಮಾಡ್ತಾಳೆ ಮಾಡಲಿ. ಸುಮ್ಮನೆ ಮಾತಾಡಬಾರ್ದು ಅಂತ ಸುಮ್ಮನಿದ್ದಂಗೆಲ್ಲ ಮದುವೆ ಆಗಿ ಬಂದಾಗಿನ ನೋಡ್ತಾ ಇದ್ದೀನಿ ಎಷ್ಟು ಜಂಬ ಮಾಡ್ತಾವಳೆ. ಹೋಗು, ನಮ್ಮ ಹುಡುಗ ಮದುವೆ ಆಗ್ದಂಗೆ ಸ್ವಲ್ಪ ದಿನ ಸುಮ್ಮನಿದ್ರು ಇರ್ಬೋದಾಗಿತ್ತು. ಹೋಗಿ ಇಂಥವಳು ಮದುವೆ ಆಗಿ ಬಂದವನೇ. ಅಯ್ಯೋ ಏನು ಹೇಳ್ಬೇಕೋ ಏನೋ. ಇಂಥವಳನ್ನ ಕಟ್ಕೊಂಡು ನಮ್ಮ ಹುಡುಗ ಏನು ಜೀವನ ಮಾಡ್ತಾನೋ ಏನೋ. ಇವಳ್ದೆ ಒಂಥರ. ಏನು ಇವರಿಬ್ರು ಹೆಣ್ಮಕ್ಳ ಇದ್ದಾರೆ, ಮಾಡಲಿ ಅನ್ನೋ ತಕಲನು. ಎಷ್ಟು ಕೇವಲವಾಗಿ ಮಾತಾಡ್ತಾಳೆ ನೋಡು ನಿಮ್ಮನ್ನ. ನಮ್ಮ ಏನಾರ ಮಾತಾಡ್ಬೇಕಾರಾಗಿರ್ಬೋದು, ಏನಾರ ಕೆಲಸ ಮಾಡಬೇಕಾರಾಗಿರ್ಬೋದು, ನಮ್ಮನ್ನಂತೂ ಎಷ್ಟು ಕೇವಲವಾಗಿ ಮಾತಾಡ್ತಾಳೆ ಗೊತ್ತಾ. ಅಯ್ಯೋ ನಮಗೆ ಹೆಂಗೆ ಮಾತಾಡ್ತಾಳೆ. ಅವಳ ಬುದ್ಧಿನೇ ಸರಿ ಇಲ್ಲ ಕಣಮ್ಮ. ಏನು ಹೇಳ್ತೀಯ ಬಿಡು. ಅಯ್ಯೋ ನನಗಂತೂ ತುಂಬ ಬೇಜಾರಾಗ್ತೈತೆ. ನಮ್ಮ ಅಣ್ಣ ಹೋಗಿ ಇಂಥವಳು ಮದುವೆ ಆಗಿ ಬಂದನಲ್ಲಪ್ಪ ಅಂತ. ತಿನ್ನೋದಕ್ಕಂತೂ ಸುಮ್ಮನೆ ಬೇಕು, ಅದು ಇದು ತೊಗೊಂಬಂದು ಕೊಡ್ತಾ ಇರಬೇಕು. ತಿನ್ನಕ್ಕಂತೂ ತಿಂತಾ ಇರ್ತಾಳೆ. ಹೋಗಿ ನಮ್ಮ ಅಣ್ಣ ಎಂಥ ಕೆಲಸ ಮಾಡ್ಕೊಬಿಟ್ನಪ್ಪ, ಹೋಗಿ ಇಂಥ ಹಿಂಗೆ ತಿನ್ನ ಅಂಥವಳನ್ನ ಮದುವೆ ಆಗಿ ಬಂದ್ಬಿಟ್ಟ ಅಂತ ಅನ್ನಿಸ್ತೈತೆ. ಅಮ್ಮ ಊಟನೂ ಹಂಗೆ ಅಮ್ಮ, ಸಖತ್ ಊಟ ಮಾಡ್ತಾಳೆ. ಅಯ್ಯೋ ಕುಕ್ಕರೇ ಮುಂದಕ್ಕೆ ಇಟ್ಕೊಂತಾಳೆ. ಅಯ್ಯಪ್ಪ ಅದೇನು ಊಟ ಮಾಡ್ತಾಳಪ್ಪ ಅಷ್ಟೊಂದ. ಏನು ಹಿಂದೂ ಮುಂದೆ ನೋಡೋದಿಲ್ಲ. ಆ ಕುಕ್ಕರೇ ಮುಂದಕ್ಕೆ ಇಟ್ಕೊಂಡು ನೋಡು. ನೆನ್ನೆ ಮಾಮೂನ್ಗೆ ನಾವು ಕುಕ್ಕರ್ಗೆ ಪಲಾವ್ ಎಷ್ಟೊಂದೈತೆ, ನಾನು ಇದು ಅಷ್ಟು ತಿಂತೀನಿ ಅಂತೇಳಿ ಕುಕ್ಕರು ಫುಲ್ ಪಲಾವೆಲ್ಲನ ಮುಂದಕ್ಕೆ ಇಟ್ಕೊಂಡು ಒಬ್ಬಳೆ ತಿನ್ನೋದಕ್ಕೆ ಇದು ಮಾಡೋದು. ಬರೀ ಸ್ಟೈಲ್ ಮಾಡ್ತಾಳೆ. ತಿನ್ನೋದಕ್ಕೊಂದು ಬೇಕು ಅಷ್ಟೇ, ಕೆಲಸ ಮಾಡೋದಕ್ಕಾಗಲ್ಲ, ಏನಿಲ್ಲ ಅವಳ ಕೈಲಿ. ಅವಳಿಗೆ ಇನ್ನೇನು ಹೇಳೋದು ಬಾ. ಇಲ್ಲ ಇದ್ದಾರೆ ನಮ್ಮ ಅತ್ತೆನೂ. ಶಾರು ಯಾಕೆ ನೀರು ಕಾಯಿಸಿಲ್ಲ ಇವತ್ತು? ನಾನು ಸ್ನಾನ ಮಾಡಬೇಕಾಗಿತ್ತು. ನೀರು ಕಾಯಿಸ್ಕೊ ಹೋಗಮ್ಮ, ನೀರು ಕಾಯಿಸೋಕೆ ಹೋಗು. ಕಾಯಿಸ್ಬೇಕಪ್ಪ. ಒಂದೆರಡು ಸಿಪ್ಪೆ ಮಟ್ಟೆ ಹಾಕ್ಬಿಟ್ಟು ಸ್ವಲ್ಪ ಗರಿ ಎಲ್ಲ ತೊಗೊಂಬಂದಿಡು. ಈಗೇನೇನು ಸೌದೆ ನೆಂದಿಲ್ಲ ಏನಿಲ್ಲ. ಬೇಗ ನೀರು ಕಾಯ್ತಾವೆ, ಸ್ನಾನ ಮಾಡ್ಕ. ಕಾಯಿಸು. ಬರೀ ನನ್ನ ಮಕ್ಕಳೇ ನಿನಗೆ ಕಾಯಿಸ್ಕೊಡ್ಬೇಕಂತಂದ್ರೆ ನನಗೆ ಹಚ್ಚಕ್ಕೆ ಬರಲ್ಲ. ನಾನು ಯಾವತ್ತೂ ಒಲೆಗಿಲೆ ಹಚ್ಚಿಲ್ವಲ್ಲ, ಅದಕ್ಕೆ ನನಗೆ ಅಭ್ಯಾಸ ಇಲ್ಲ. ಬಾರೆ ಶಾರು ಕಾಯಿಸ್ಕೊಂಡು ಕೊಡು. ಬರೋಕ್ಕಾಗಲ್ಲ ಅದಕ್ಕೆ, ನನಗೊಂದು ಸ್ವಲ್ಪ ಕೆಲಸ ಐತೆ. ನಾನು ಇವಾಗ ಸ್ನಾನ ಮಾಡೋಂಗಿಲ್ಲ. ನಿಮಗೆ ಬೇಕಂದ್ರೆ ನೀವು ಕಾಯಿಸ್ಕೊಳ್ಳಿ. ನಾನು ಸ್ನಾನ ಮಾಡೋಂಗಿದ್ರೆ ನಾನು ಕಾಯಿಸ್ತಾ ಇದ್ದೆ. ಅಕ್ಕಂಗೆ ಬೇಕಿದ್ರೆ ಅಕ್ಕ ಕಾಯಿಸೋಳು. ಅಮ್ಮ ಮಾಡ್ಕೊಂಬಂಗಿದ್ರೆ ಅಮ್ಮಗೆ ಕಾಯಿಸ್ಕೊಂಬೋದು. ಅಪ್ಪ ನೀವು ಸ್ನಾನ ಮಾಡೋಂಗಿಲ್ಲ, ಮಾಡಿಲ್ಲ. ನೀವು ಮಾಡೋಂಗಿದ್ರೆ ನೀವು ಕಾಯಿಸ್ಕೊಳ್ಳಿ. ನಾನು ಇವಾಗ ಸ್ನಾನ ಮಾಡಲ್ಲ, ನಾನು ಕಾಯಿಸ್ಕೊಳ್ಳಲ್ಲ. ನಾನು ಸ್ವಲ್ಪ ನೀರು ಕಾಯಿಸ್ಕೊಡಿ ಅಂತಂದ್ರೆ ಎಷ್ಟು ಮಾತಾಡ್ತೀಯ ನೀನು. ನಡೀಲಿ ನಡಿಯಮ್ಮ, ಒಳಗೆ ಬರ್ತೀನಿ ನಡಿ. ನಾನೆಲ್ಲ ಕಾಯಿಸ್ಕೊಡ್ತೀನಿ ನಡೀಲಿ. ಬಂದು ಯಾರಾದರೂ ಒಬ್ರು ಕಾಯಿಸ್ಕೊಡ್ಬೇಕಪ್ಪ. ಸುಮ್ಮನೆ ಮಾತಾಡಿದ್ರೆ ನನಗಿಷ್ಟ ಆಗೋದಿಲ್ಲ. ನನಗೆ ಯಾರಾದ್ರೂ ನಾನು ಮಾತಾಡಿದ್ದೀನಿ ಅಂತಂದ್ರೆ, ಯಾರಾದ್ರೂ ಎದುರಿಗೆ ಒಂದು ಮಾತಾಡಿದ್ದಾರೆ ಅಂತಂದ್ರೆ ನನಗೆ ಇಷ್ಟ ಆಗಲ್ಲ. ಯಾರು ಎದುರಿಗೆ ಮಾತಾಡೋ ಆಗಿಲ್ಲ ಅಷ್ಟೇನೆ, ಹೇಳೋದು ಕೇಳಬೇಕು. ನೋಡಿಲಿ ಹೋಗೋಣ, ಸರಿಯಾಗಿ ಹೇಳ್ತೀನಿ ನೋಡಿ. ನೀನು ನಿನ್ನ ಕೆಲಸ ನೀನು ಮಾಡ್ಕೋಬೇಕು. ಮಾಡ್ಕೊಂಬ್ಲಿಲ್ವಾ ನಿನ್ಗೆ ಅಣ್ಣನ ಕರ್ಕೊಂಡು ಹೋಗ್ತಾ ಇರೋ, ನೀನು ಬೇರೆ ಮನೆಗೆ ಅಂತೀನಿ ಅಷ್ಟೇನೆ. ಯಾಕೋ ಇವಳ್ದು ಜಾಸ್ತಿ ಆಗ್ತೈತೆ. ನಾವು ಮಾತಾಡಬಾರ್ದು ಅಂತ ಇದ್ರೆ ಯಾಕೋ ಇವಳ್ದು ಜಾಸ್ತಿ ಆಗ್ತೈತೆ. ಇಲ್ಲ ಹೋಗ್ತೀನಿ ತಡಿ, ಹೋಗ್ಬಿಟ್ಟು ಸರಿಯಾಗಿ ಹೇಳ್ತೀನಿ. ಅವನು ಬಿಡತ್ಲಾಗೆ ನಮ್ಮ ಅಣ್ಣನ ಮದುವೆ ಆಗಾರೆ ಇಲ್ಲ ಅಂತೇಳಿ ನಾವು ಸುಮ್ಮನಿದ್ವಿ. ಆದ್ರೆ ನಮ್ಮ ಅಣ್ಣನ ಇವಾಗ ಅವ್ರ ಕಡೆಗೆ ಮಾತಾಡ್ತಾನೆ. ಅಮ್ಮ ಅವನೊಂದು ಮಾತಾದ್ರೂ ಹೇಳಲ್ಲ. ಸೀಮೆಗಿಲ್ಲೋದು ಹೆಣ್ತಿ ಅನ್ನಂಗೆ ತಗ. ಒಂದು ಮಾತಾದ್ರೂ ಅಯ್ಯೋ ಈ ಮನೆ ಕೆಲಸ ಎಲ್ಲ ಮಾಡಬೇಕು ಅಂತೇಳಿ ಹೇಳೋದೇ ಇಲ್ಲ. ಅಯ್ಯೋ ನಾವು ಯಾಕೆ ಹಿಂಗೆ ಆತ್ರದಾಗ ಮದುವೆ ಮಾಡೋದ್ವಪ್ಪ, ಯಾಕಾದ್ರೆ ಹಿಂಗೆ ನಮ್ಮ ಆತ್ರದಾಗ ಮದುವೆ ಮಾಡ್ಕೊಂಬಂದು ಏನೋ ನನ್ನ ಮಗ ಅಂತ ಅನ್ನಿಸ್ತೈತೆ ನನಗೆ. ಅವ್ರು ಮಾಡ್ಕೊಂಡ್ರೆ ಮಾತ್ರ ಸ್ನಾನ ನೀರು ಕಾಯ್ತಾರೆ. ಬೇರೆ ಯಾರಾದ್ರೂ ಸ್ನಾನ ಮಾಡ್ಕೊಂತೀವಿ ಅಂತಂದ್ರೆ ನೀರೇ ಕಾಸಲ್ಲ. ನನಗೆ ಎಷ್ಟು ಬೇಜಾರಾಗುತ್ತೆ. ಯಾಕೆ ಹಿಂಗೆ ಮಾಡ್ಬೇಕು ಇವರು? ಅಲ್ಲ ತಾಯಿ ಮಗಳು ಇಬ್ರು ಬಾರಿ ಇದ್ದಾರೆ ಅಲ್ಲ. ಅಳಿಯ ಮಗಳು ಮಾಡ್ಕೊಂತಾರೆ ಅಂತಂದ್ರೆ ಮಾತ್ರ ನಮ್ಮತ್ತೆ ಕಾಯಿಸ್ಬಿಡುತ್ತೆ. ಇವಳು ಮಾಡ್ಕೊಳಕ್ಕಾದ್ರೆ ಇವಳು ಕಾಯಿಸ್ಬಿಡ್ತಾಳೆ. ನಾನು ಮಾಡ್ಕೊಂತೀನಿ ಅಂತಂದ್ರೆ ಸ್ನಾನ ನೀರೇ ಕಾಯಿಸಲ್ಲ. ನಾನು ಹೇಳಿದ್ದೀನಿ, ನನಗೆಲ್ಲ ಒಲೆ ಎಲ್ಲ ಹಚ್ಚೋದಕ್ಕೆ ಬರೋದಿಲ್ಲ, ನೀವೇ ನನಗೆ ನೀರು ಕಾಯಿಸ್ಕೊಡಿ, ಎಲ್ಲ ಕೆಲಸ ನೀವು ಮಾಡ್ಕೊಂಡು ಕೊಡಿ ಅಂತೇಳಿ ನನಗೆ ಹೇಳಿದ್ದೀನಿ. ನಾನಿಲ್ಲ ಅಂತಂದ್ರೆ ಈ ಮನೇನೇ ಇಲ್ಲ. ಹೇಳಿಲ್ವಾ ಷರತ್ತು, ನೀನು ನನ್ನ ಮದುವೆ ಆಗಲಿಲ್ಲ ಅಂತಂದ್ರೆ ನಾನು ಯಾರು ಮದುವೆನೇ ಆಗ್ತಾ ಇರಲಿಲ್ಲ ಅಂತ. ಇವ್ರ ಮಗನಿಗೆ ಹುಡುಕಿ ಮದುವೆ ಮಾಡಿದ್ರೆ ಗೊತ್ತಾಗೋದು, ಇವ್ರ ಅಣ್ಣನಿಗೆ ಹುಡುಕಿ ಮದುವೆ ಮಾಡಿದ್ರೆ ಇವಳಿಗೂ ಗೊತ್ತಾಗೋದು. ನೋಡು ಇವ್ರಿಗೆ ಅರ್ಥನೇ ಆಗಲ್ಲ ಏನು ಎತ್ತ ಅಂತ ಹೇಳಿದ್ರೆ, ಸುಮ್ಮನೆ ಮಾತಾಡ್ತಾರೆ. ಏನೇ ಯಾಕೆ ಅಷ್ಟೊಂದು ಹಾರಾಡ್ತಾ ಇದೆಯಾ? ಅನ್ಯಾತೆ ನನಗೆ ನೀರು ಕಾಯಿಸ್ಕೊಡಿ. ನೀರು ನೀವು ಕಾಯಿಸ್ಕೊಡ್ಬೇಕು. ಕಾಯಿಸ್ಕೊಡೋಣ? ಯಾಕೆ ಕಾಯಿಸ್ಕೊಡೋಣ ಅಂತ ಕಾಯಿಸ್ಕೊಡಲ್ಲ ನಾನು ಇರೋ ಸತ್ಯ ಹೇಳ್ತಾ ಇದ್ದೀನಿ. ನೀನು ಮಾಡೋದು ಕಲಿಬೇಕು. ನಾವು ಬಂದಾಗಿಂದ ನೋಡ್ತಾ ಇದ್ದೀವಿ, ತಿಂಗಳೇನೆ 2 ತಿಂಗಳು ತುಂಬಿ ಆಳೆ ಇವಾಗ 15 ದಿನನೇ ಆಗ್ತಾ ಬಂತು. ನೀನು ಯಾವ ಕೆಲಸ ಕಲಿಬೇಕು ಅಂತ ಇದೆಯಾ? ಏನೋ ಹೊಸದಾಗೆ ಬೇಡತ್ಲಾಗೆ ನಾವು ಅಡ್ಜಸ್ಟ್ ಮಾಡ್ಕೊಂಬತ್ತಕ್ಕನ ಅಂತ ಹೇಳಿ ನಾನು ನನ್ನ ಮಕ್ಕಳು
ಇಲ್ಲೋಡು ನಮ್ಮಿಬ್ರು ಹೆಣ್ಮಕ್ಳು ಬಿಡು ಹೆಂಗ ನಮ್ಮ ಅಣ್ಣನ ಮದುವೆ ಆಯ್ತಲ್ಲ ಅನ್ನೋ ಒಂದು ಕಾರಣಕ್ಕೋಸ್ಕರ ನಿನ್ನ ಎಷ್ಟು ಚೆನ್ನಾಗಿ ನೋಡ್ಕೊಂಡವ್ರೆ. ಯಾವುದೊಂದು ವಿಚಾರದಾಗೆ ಆಗಲಿ ನಿನ್ನ ಎಷ್ಟು ಪ್ರೀತಿ ಮಾಡವ್ರೆ, ಎಷ್ಟು ನಿನಗೆ ಅವರು ಗೌರವಿಸವ್ರೆ. ಯಾವುದೊಂದ್ರಾಗೆ ಆಗಲಿ ತಿಂಡಿ ಸಮೇತ ಮುಂದಕ್ಕೆ ತಗೊಂಬಂದು ಕೊಟ್ಟವ್ರೆ, ಒಂದು ಹಾಲು ಸಮೇತ ಕಾಯಿಸ್ಬಿಟ್ಟು ಮುಂದಕ್ಕೆ ತಗೊಂಬಂದು ಕೊಟ್ಟವ್ರೆ. ಅಷ್ಟು ಚೆನ್ನಾಗಿ ನೋಡ್ಕೊಂಡವ್ರೆ. ಎಷ್ಟು ದಿವಸ ಅಂತ ನಿನ್ನ ಸೇವೆ ಮಾಡೋಕ್ಕಾಗುತ್ತೆ ನಾನು ನನ್ನ ಮಕ್ಕಳು? ಹಾಂ ಮಾಡ್ಬೇಕಪ್ಪ. ನನ್ನ ಮನೆ ಅನ್ನೋದು ನಿನಗಿರ್ಬೇಕು, ನನ್ನ ಕೆಲಸ ಕಲಿಬೇಕು ಅನ್ನೋದು ನಿನಗಿರ್ಬೇಕು, ಎಲ್ಲ ನೀನು ಮಾಡ್ಬೇಕಪ್ಪ. ಮಾಡ್ಲಿಲ್ಲ ಅಂತಂದ್ರೆ ಅದು ಹೆಂಗ್ ಸರಿ ಹೋಗುತ್ತೆ? ಯಾಕಮ್ಮ ಏನಾಯ್ತು? ನೋಡಿ ನೀವು ಹೆಂಗ್ ಮಾತಾಡ್ತಾ ಇದ್ದೀರಾ? ನಾನು ಹೇಳಿದ್ದೀನಿ ನನಗೆ ಮಾಡೋದು ಬರೋದಿಲ್ಲ ಅಂತ. ನಾನು ಅವತ್ತೇ ಹೇಳಿದ್ರು ನೀವು ಯಾಕೆ ನನಗೆ ಈ ಥರ ಹೇಳ್ತಾ ಇದ್ದೀರಾ? ನಾನು ಹಂಗೆಲ್ಲನ ಯಾವತ್ತೂ ನಾನು ಇದ್ದವಳಲ್ಲ. ನಾನು ತುಂಬ ಸುಖವಾಗಿ ಬೆಳೆದವಳು. ನಾನು ಸುಖವಾಗೇ ಬೆಳಿ, ಕಷ್ಟದಾಗೆ ಬೆಳಿ, ನೀನು ಹೆಂಗಾದ್ರೂ ಬೆಳೆಯಮ್ಮ. ನೀನು ಮಾಡೋದು ಕಲಿಬೇಕು. ಮದುವೆ ಆದಮೇಲೆ ಹೆಣ್ಮಕ್ಳು ಮನೆ ಕೆಲಸ ಇವತ್ತು ತಿಂಗಳು ತುಂಬ್ತಾಳೆ, ಒಂದೂವರೆ ತಿಂಗಳು ಆಗ್ತಾ ಬಂತು, 1.5-2 ತಿಂಗಳು ಆಗ್ತಾ ಬಂದ್ರೂ ನೀನು ಒಂದೇನೇನೋ ಒಂದು ತಿಂಡಿ ಮಾಡೋದು ಕಲ್ತಿಲ್ಲ, ಒಂದು ಅಡುಗೆ ಮಾಡೋದು, ಮನೆ ಕೆಲಸ ಏನು ಮಾಡೋದಿಲ್ಲ. ಹೋಗಿ ಮಾನಸನ ಜೊತೆ ಬರೀ ಮಾತಾಡ್ತಾ ಕೂತ್ಕೊಂತೀಯ. ಅದು ಇದು ಹೇಳೋದು ಎಲ್ಲ ಮಾಡ್ತೀಯ. ಅವ್ರಿಗೂ ಇಲ್ಲದೆಲ್ಲ ಹೇಳ್ತೀಯ. ಅದೆಲ್ಲ ಏನಕ್ಕೆ ಮಾಡಕ್ಕೆ ಹೋಗ್ತೀಯ ನೀನು? ಹೇಳ್ದಷ್ಟೇ ಕೇಳು. ಮನೆ ಕೆಲಸ ಎಲ್ಲ ಕಲಿಬೇಕು. ಈಗ ನಮ್ಮ ಶಕ್ತಿರು ಮನೆ ಕಟ್ಕೊಂತಿದ್ರೆ ಅವ್ರ ಪಾಡಿಗೆ ಅವ್ರು ಹೋಗ್ತಾರೆ. ಎಲ್ಲ ಅನುಸರಿಸ್ಕೊಂಡು ಮಾಡಬೇಕು. ನೀನು ಮನೆಗಳ್ದಾಗ ಕೆಲಸ ಮಾಡು. ಹೋಗಿ ನೀರು ಕಾಯಿಸಿ ನೀನೇ ಹೋಯ್ಕ. ಏನು ಒಂದು ಬೆಂಕಿ ಕಡ್ಡಿ ತೀಡ್ಬಿಟ್ಟು ಹಾಕ್ಬಿಟ್ಟು ನೀರು ಕಾಯ್ಸೋಕ್ಕಾಗಲ್ವ ನಿನಗೆ? ನೀರು ಕಾಯ್ಸಕ್ಕೆ ಬರೋಲ್ಲ, ಒಲೆ ಹಚ್ಚಕ್ಕೆ ಬರೋದಿಲ್ಲ ಅಂತ ಹೇಳ್ತಾ ಇದೆಯಲ್ಲ. ನೀರು ಕಾಯಿಸ್ಬೇಕಪ್ಪ. ಕಾಯಿಸಿ ನೀನು ಸ್ನಾನ ಮಾಡ್ಕೋಬೇಕು. ಸುಮ್ಮನೆ ಅವ್ರು ಮಾಡ್ಕೊಟ್ಟಿಲ್ಲ ಇವ್ರು ಮಾಡ್ಕೊಟ್ಟಿಲ್ಲ ಅಂತೇಳಿ ಬೇರೆಯವ್ರ ಮೇಲೆಲ್ಲ ಬೇಜಾರಾದರೆ ಅವ್ರವ್ರ ಕೆಲಸ ಅವರೇ ಮಾಡ್ಕೋಬೇಕು. ಯಾರ ಮೇಲೂ ಡಿಪೆಂಡ್ ಆಗಬಾರ್ದು. ಇವತ್ತಿನ ಕಾಲದಾಗೆ ತನ್ನ ಕೆಲಸ ನಾನೇ ಮಾಡಬೇಕು. ಯಾವುದೇ ಅಂದೇ ಆಗಿರಲಿ, ಅವ್ರ ಕೆಲಸ ಏನಿದೆ ಅದು ಜವಾಬ್ದಾರಿಯಿಂದ ಅವ್ರು ಮಾಡಬೇಕು. ಮತ್ತೆ ಹೋಗ್ಲಿ ಮಾಡೋದು ಸ್ವಲ್ಪ ಕೆಲಸ ಮಾಡೋದಾಗ ಕಲಿ. ಯಾಕಂದ್ರೆ ನಿನ್ನೊಳ್ಳೇದಕ್ಕೆ ಹೇಳ್ತಾ ಇರೋದು ಮನಸ್ಸ. ಎಲ್ಲರೂ ಹಿಂಗೆ ಹೇಳ್ತಾ ಇದ್ದೀರಾ, ಕೆಲಸ ಮಾಡೋದು ಕಲಿ, ಕೆಲಸ ಮಾಡೋದು ಕಲಿ. ಇಷ್ಟೊಂದು ಜನ ಇದ್ದೀರಾ, ನೀವು ಬೇರೆ ಮದುವೆ ಆಗ್ಬಿಟ್ಟು ನೀವು ಇಲ್ಲೇ ಬಂದು ಸೇರ್ಕೊಂಡಿದ್ದೀರಾ. ಇಷ್ಟೊಂದು ಜನ ಇದ್ದು ಕೊಟ್ಟು ಇಷ್ಟೊಂದು ಜನಕ್ಕೆ ನಾನು ಕೆಲಸ ಮಾಡೋದು ಕಲಿಬೇಕಾ? ಇಷ್ಟೊಂದು ಜನಕ್ಕೆಲ್ಲ ನಾನು ಮಾಡಬೇಕಾ? ಇಷ್ಟೊಂದು ಜನಕ್ಕೆ ಮಾಡೋಕ್ಕಾಗಲ್ಲ. ಏನೋ ಒಬ್ರು ಇಬ್ಬರಿಗಾದ್ರೆ ಮಾಡ್ಬೋದಪ್ಪ. ಇಷ್ಟೊಂದು ಜನಕ್ಕೆ ನನ್ನ ಕೈಲಿ ಮಾಡೋದಕ್ಕಾಗೋದಿಲ್ಲ. ನನಗೆ ಕೆಲಸ ಮಾಡೋಕ್ಕಾಗಲ್ಲ ಮನೆಯಲ್ಲಿ. ಇರೋ ಸತಿ ಹೇಳ್ತಾ ಇದ್ದೀನಿ. ನಾನು ಅವತ್ತೇ ಹೇಳಿದ್ದೀನಿ. ಶರತ್ ಹತ್ರನೂ ಹೇಳಿದ್ದೀನಿ, ಬೇಕಾದ್ರೆ ಕೇಳು. ಶರತ್ ಹತ್ರ ನಾನು ಅವತ್ತ ಅದೇ ಹೇಳಿದ್ದು. ನಾನು ಬೇಜಾರ ಮಾಡ್ಕೊಂಡಿದ್ರು ಪರವಾಗಿಲ್ಲ ಮನಸ. ನಾನು ಇರೋ ಸತಿ ಹೇಳ್ತಾ ಇದ್ದೀನಿ, ಇನ್ಮೇಲೆ ನೀನು ಕಲಿಬೇಕಷ್ಟೇನೆ. ನಮ್ಮ ಶಕ್ತಿನೂ ಶಾರು ಅವ್ರು ಎಷ್ಟು ಅಂತ ಮಾಡ್ತಾರೆ. ಅವ್ರನ್ನೇನೇನು ಒಂಥರ ನೋಡ್ತೀಯ? ಏನು ಅಮ್ಮರವ್ರೆ ನಿಮ್ಮ ಮನೆ ಕೆಲಸದವ್ರ? ಏನು ಒಂಥರ ನೋಡ್ತೀಯ, ಅವ್ರಿಗೆ ಏನೋ ಒಂಥರ ಮಾತಾಡ್ತೀಯ? ಯಾಕೆ ಈ ಥರ ಎಲ್ಲ ಮಾಡ್ತೀಯ? ಚೆನ್ನಾಗಿರೋದ್ರ ಹತ್ರ ಚೆನ್ನಾಗಿರೋದಕ್ಕೆ ಕಲಿ ಅಷ್ಟೇನೆ. ಸುಮ್ಮನೆ ಏನೇನೋ ಇದು ಮಾಡ್ಕೊಂಡ್ರೆ ಹಿಂಗೆ ಹೋಗೋದೇನೆ. ಮಾಡಲ್ಲ, ನಾನು ಕಲಿಯಲ್ಲ. ನನಗೆ ಇಷ್ಟ ಇಲ್ಲ, ನಾನು ಮಾಡಲ್ಲ. ನಾನು ಯಾವತ್ತೂ ಇಂಥ ಕೆಲಸಗಳೆಲ್ಲ ನಾನು ಮಾಡಿಲ್ಲ ಅಂದ್ರೆ ಹಿಂಗೆ ಹೋಗು ಅಷ್ಟೇನೆ. ನೋಡಿ ಹೆಂಗೆ ಮಾತಾಡ್ತೀಯ, ವಾದ ಮಾಡ್ತೀಯಲ್ಲ. ಯಾಕೆ ವಾದ ಮಾಡ್ತೀಯ ನೀನು? ಹೇಳ್ದಷ್ಟು ಮಾಡು ಅಂತಂದ್ರೆ ವಾದ ಮಾಡ್ತೀಯ ಮನೆಯಲ್ಲಿ? ಹೇಳ್ದಷ್ಟು ಫಸ್ಟ್ ಕೇಳೋದು ಕಲಿ ನೀನು. ಸುಮ್ಮನೆ ಮಾತಾಡಬೇಡ. ಮಾತಾಡಿದ್ರೆ ಮಾತುಗಳು ಎಲ್ಲೆಲ್ಗೋ ಹೋಗ್ತವೆ. ಫಸ್ಟ್ ಅರ್ಥ ಮಾಡ್ಕೊಳ್ಳೋದು ಕಲಿ ನೀನು. ಹೇಳೋದನ್ನ ಏನು ಕೇಳ್ತಾ ಇದ್ದಾರೆ ಅಂತ ಅರ್ಥ ಮಾಡ್ಕೊ. ಏನು ಅರ್ಥ ಮಾಡ್ಕೋಬೇಕು? ನಾನು ನನ್ನ ಗಂಡ ಬೇರೆ ಇದ್ರೆ ಅಷ್ಟೇ. ಬೇರೆ ಇರ್ಬೋದಲ್ಲ ನಾವು ನಮ್ಮ ಪಾಡಿಗೆ ನಾವು. ನಾವೇನೋ ಬಿಡಾತ್ಲಾಗೆ ಅಂತೇಳಿ ನಾನು ಸುಮ್ಮನಿದ್ರೆ ಬರಲಿ. ಶರತ್ ಬಂದಾಗ ಹೇಳ್ತೀನಿ. ಶರತ್ ಮದುವೆ ಆಗವ್ರು ಯಾರಿದ್ರು? ಅವ್ರಿಗೇನು ನೀವು ಹೆಣ್ಣು ಹುಡುಕಿ ಮದುವೆ ಮಾಡ್ತಾ ಇದ್ರ? ನಾನು ಇವತ್ತು ಮದುವೆ ಆಗಿದ್ದೀನಿ ಅವ್ರನ್ನ. ಮದುವೆ ಆಗಿದ್ರು ನಾನು ಹೇಳ್ದಂಗೆ ಕೇಳಲ್ವಲ್ಲ ನೀವು? ಅವ್ರು ಹೇಳಲ್ವ ನನಗೆ ಹೆಣ್ಣು ಕೊಡೋರು ಯಾರು ಇರಲಿಲ್ಲ ಅಂತೇಳಿ? ಅವ್ರು ಹೇಳೋವ್ರೆ. ಹಂಗೆಲ್ಲ ಹೇಳಿದ್ರು ನೀನು ಹೆಂಗೆ ಮಾತಾಡ್ತೀಯ ನೋಡತ್ತೆ. ನನ್ನ ಹತ್ರನೇ ಜಗಳ ಮಾಡ್ತೀಯ. ನನ್ನ ಹತ್ರನೇ ನನಗೆ ಬೈತೀಯಲ್ಲ. ಇವರು ಹಿಂಗೆ ಮಾತಾಡ್ತಾರಲ್ಲ. ನಿರಿ ಅದಕ್ಕೆ ನನ್ನ ಮಾತಿಗೆ ಅಂತ ಹೇಳಿ ಎಷ್ಟು ಬೆಲೆ ಗೌರವ ಕೊಟ್ಟು ನಾನು ನಮ್ಮ ಅಕ್ಕ ಇಬ್ರು ನಿಮ್ಗೆ ಎಷ್ಟು ಬೆಲೆ ಕೊಟ್ಟಿದ್ದೀವಿ. ಬಿಡಿ, ನಮ್ಮ ಅತ್ತಿಗೆ ಚೆನ್ನಾಗಿರಲಿ, ನಮ್ಮ ಅತ್ತಿಗೆ ಚೆನ್ನಾಗಿದ್ರೆ ನಾವು ಚೆನ್ನಾಗಿದ್ದಂಗೆ ಅಂತ ಎಷ್ಟು ನಾನು ನಿಮಗೆ ರೆಸ್ಪೆಕ್ಟ್ ಕೊಟ್ಟು ಮಾತಾಡೋದಾಗಿರ್ಬೋದು. ಬಂದಾಗಿಂದ ಎಷ್ಟು ನೋಡ್ಕೊಂಡ್ರು ಅದು ನಿಮ್ದು ಅತಿ ಆಗ್ಬಿಟ್ಟೈತೆ. ನಾವು ನೋಡ್ಕೊಳ್ಳೋದಕ್ಕೆ ನಮಗೆ ಒಂಥರ ಇದು ಮಾಡ್ಬಿಡ್ತಾ ಇದ್ದೀರಾ. ಫಸ್ಟಿಂದ ನಮ್ಮದೇ ತಪ್ಪು. ನೀವು ಬಂದಿದ್ದ ತಕ್ಷಣ ನಾವು ಕಾಫಿ ಮುಂದಕ್ಕೆ ತೊಗೊಂಬಂದು ಕೊಡೋದು, ಊಟ ಮುಂದಕ್ಕೆ ತೊಗೊಂಬಂದು ಕೊಡೋದು, ಎಲ್ಲ ಕೆಲಸ ಮಾಡೋದಕ್ಕೂ ನಿಮಗೆ ಜಂಬ ಬಂದ್ಬಿಟ್ಟೈತೆ ಅನ್ನೋದು ನನಗೆ ಚೆನ್ನಾಗಿ ಗೊತ್ತೈತಿ. ನಾವು ಇನ್ನೇನು ಮಾತಾಡೋಕ್ಕಾಗೋದಿಲ್ಲ. ಅದಕ್ಕೆ ಹೇಳ್ದಷ್ಟು ಅಷ್ಟೇ. ಇವತ್ತಿಂದ ನಿಮ್ಮ ಕೆಲಸ ನೀವು ಮಾಡ್ಕೊಳ್ಳಿ, ನಮ್ಮ ಕೆಲಸ ನಾವು ಮಾಡ್ತೀವಿ. ಅವ್ರವ್ರ ಕೆಲಸ ಅವ್ರು ಮಾಡ್ಕೋಬೇಕು. ನೋಡಿದ್ರಲ್ಲ ವೀಕ್ಷಕರೇ, ಇವತ್ತು ನಾನು ನನ್ನ ಸೊಸೆ ಜಗಳ ಆಡ್ತಾ ಇದ್ದೀವಿ. ಅವಳ ಕೆಲಸ ಅವಳು ಮಾಡ್ಕೋಬೇಕಲ್ವಾ? ಎಲ್ಲ ಪ್ರತಿಯೊಂದೂ ನನ್ನ ಮಕ್ಳ ಮೇಲೆ ಬಿಟ್ಟರೆ
ಅದಕ್ಕೆ ತುಂಬ ಬೇಜಾರಾಗ್ತೈತೆ ನನಗಂತೂ. ಏನಪ್ಪ ಇದು ಹಿಂಗಾಯ್ತು ಅಂತ ಅನ್ಸುತ್ತೆ. ಒಂದೊಂದ್ಸತಿ ನೆನೆಸ್ಕೊಬಿಟ್ರೆ ತುಂಬ ಬೇಜಾರಾಗುತ್ತೆ. ನನ್ನ ಮಗ ದುಡುಕಿ ಹೋಗ್ಬಿಟ್ಟು ಹಿಂಗೆ ಮದುವೆ ಆಗ್ಬಿಟ್ನಲ್ಲ, ಒಳ್ಳೋಳು ಅಂತ ಅಂದ್ಕೊಂಡಿದ್ವಿ. ಆದರೆ ಇವಳು ಒಳ್ಳೋಳಲ್ಲ, ಯಾಕಾದರೂ ಇಂಥವಳು ಮದುವೆ ಆದ್ನೋ ನನ್ನ ಮಗ ಅಂತ ತುಂಬ ಬೇಜಾರಾಗ್ತೈತೆ ನಮಗಂತೂ. ನೋಡ್ತಾ ಇರಿ, ನೀನೇನಾಗ್ಬೋದು ಅಂತೇಳಿ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಒಬ್ಬರನ್ನ ಕಮೆಂಟ್ ಮಾಡಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನೂ ಯಾರ್ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪದೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.